ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಹರ್ಷಿತಾ SS, ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್. ನೀವು ನನ್ನ ಪ್ರೀತಿಯಿಂದ ಸ್ಕ್ರೀನ್ಶಾಟ್ ಅನ್ನು ಕೂಡ ಕರಿಬಹುದು. ಸೊ ಇವತ್ತು ಏನು ಮಾಡಕ್ಕೆ ಹೋಗ್ತಿದ್ದೀವಿ ಅಂದರೆ, ನಿಮ್ಮ ಸೈನ್ಸ್ ಏನಿದೆ ಅದರಲ್ಲಿ FA1 ನಡೆಯುತ್ತೆ. FA1 ಟೆಸ್ಟ್ ಎಷ್ಟೊಂದು ಜನ ಮಕ್ಕಳಿಗೆ ಜೂನ್ ಎಂಡ್ಗೆ ಆಗಬಹುದು ಅಂತ ತುಂಬ ಜನ ಸ್ಟೂಡೆಂಟ್ಸ್ ನಮಗೆ ಹೇಳಿದ್ದಾರೆ, ಅಥವಾ ಅರ್ಲಿ ಜುಲೈನ ಫಸ್ಟ್ ವೀಕ್ನಲ್ಲಿ ಆಗಬಹುದು. ಸೊ ಈ ನಮ್ಮ FA1 ನಿಮ್ಮ ಮೊದಲನೆಯ SSLCಯ ಟೆಸ್ಟ್ ಏನಿದೆ, ಈ ಟೆಸ್ಟ್ಗೆ ಸೈನ್ಸ್ನಲ್ಲಿ ಯಾವ ಕಾನ್ಸೆಪ್ಟ್ಸ್ನ ನೀವು ಓದ್ಕೋಬೇಕು ಅಂತ ಇವತ್ತು ನಾವು ನೋಡಕ್ಕೆ ಹೋಗ್ತಿದ್ವಿ. ಬೇಸಿಕ್, ಈಸಿ, ಸಿಂಪಲ್ ಅಷ್ಟೇ. ಓಕೆ, ಸೊ ಬನ್ನಿ ನೋಡೋಣ ಏನಕ್ಕೆ ಈ ವಿಡಿಯೋನ ಕೊನೆವರೆಗೂ ನೀವು ವಾಚ್ ಮಾಡಬೇಕು ಅಂತ. ಏನಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಬೇಕು ಅಂದರೆ, ನಿಮ್ಮ FA ಸ್ಕೋರ್ಸ್ ಏನಿದೆ, ಎಷ್ಟೊಂದು ಜನ ಇವಾಗ ತಾನೇ ಸ್ಕೂಲ್ಗೆ ಸ್ಟಾರ್ಟ್ ಆಗಿರ್ತೀರ ಹೋಗಲಿಕ್ಕೆ. ನಮ್ಮ 1 ಜೂನ್ ಮಂಡೇ ಸ್ಕೂಲ್ ಎಷ್ಟೊಂದು ಜನಕ್ಕೆ ಶುರುವಾಗಿರುತ್ತೆ, ಅಥವಾ 25 ಮೇ ಶುರುವಾಗಿರುತ್ತೆ. ಸೊ ನಿಮಗೆ ಐಡಿಯಾನೇ ಇರಲ್ಲ ಯಾವ ಟೆಸ್ಟು ಇಂಟರ್ನಲ್ಸಿಗೆ ಕನ್ಸಿಡರ್ ಮಾಡ್ತಾರೆ, ಯಾವ ಟೆಸ್ಟು ಮಾಡೋದಿಲ್ಲ, ಎಷ್ಟು ಟೆಸ್ಟ್ ಬರುತ್ತೆ, ಏನೂ ಐಡಿಯಾ ಇರಲ್ಲ. ಸೊ ಐ ಆಮ್ ಟೆಲಿಂಗ್ ಯು ದಟ್ FA ಸ್ಕೋರ್ಸ್ ಏನಿದೆ ನಿಮ್ಮ ಇಂಟರ್ನಲ್ಸಿಗೆ ಕನ್ಸಿಡರ್ ಆಗುತ್ತೆ. ನೀವು 625ಕ್ಕೆ ಅಂಕಗಳು ಏನು ತೆಗಿತೀರಾ ಅದರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಅಂತ ಕೂಡ ಇರುತ್ತೆ. ಆ ಇಂಟರ್ನಲ್ ಮಾರ್ಕ್ಸಿಗೆ ನಿಮ್ಮ FA ಸ್ಕೋರ್ಸು ಕನ್ಸಿಡರ್ ಆಗುತ್ತೆ. FA ಪರೀಕ್ಷೆ ಏನು ನಡೆಯುತ್ತೆ ಇದನ್ನು ನಿಮ್ಮ 625 ಅಂಕಗಳಲ್ಲಿ ಇದು ಕೂಡ ಒಂದು ಪುಟ್ಟ ಭಾಗವಾಗಿರುತ್ತೆ. ಸೊ ನೀವು ಇವಾಗಲಿಂದಾನೇ FA ಟೆಸ್ಟಿಂದಾನೇ ಚೆನ್ನಾಗಿ ಫೋಕಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಟೆಸ್ಟ್ಗಳನ್ನ ಬರಿಬೇಕು. ಓಕೆ, ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ಏನಕ್ಕೆ ನೋಡಬೇಕು ಅಂದರೆ, ನಾನು ಕೊನೆಯಲ್ಲಿ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಹಾಕ್ತೀನಿ, ರೇಖಾಚಿತ್ರಗಳ ಪಟ್ಟಿನ ಕೊನೆಯಲ್ಲಿ ತೋರಿಸ್ತೀನಿ. ಏನಕ್ಕೆ ಇದು ಇಂಪಾರ್ಟೆಂಟ್? ಬಿಕಾಸ್ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ 12ರಿಂದ 16 ಅಂಕಗಳು ಡಯಾಗ್ರಾಮ್ಸ್ ಅಂತ ಬರುತ್ತೆ. ಓಕೆ, 12 to 16 ಮಾರ್ಕ್ಸ್ ರೇಖಾಚಿತ್ರಗಳಿಂದ ಬರುತ್ತೆ. ಸೊ ಈ 12 to 16 ಮಾರ್ಕ್ಸ್ ಫೈನಲ್ ಎಕ್ಸಾಮಲ್ಲಿ ಬರುತ್ತೆ ಅಂದರೆ, ಇವಾಗ ನಿಮ್ಮ FA ಟೆಸ್ಟಲ್ಲಂತೂ ಡಯಾಗ್ರಾಮ್ ಕ್ವೆಶನ್ಸ್ ಗ್ಯಾರಂಟಿಯಾಗಿ ಬರುತ್ತೆ. ಮೇ ಬಿ 3 ಮಾರ್ಕ್ಸಿಗೆ ಬರ್ಬೋದು, 4 ಮಾರ್ಕ್ಸಿಗೆ ಬರ್ಬೋದು, ಐ ಆಮ್ ನಾಟ್ ವೆರಿ ಶೋರ್. ನಿಮ್ಮ ಸ್ಕೂಲ್ ಡಿಸೈಡ್ ಮಾಡುತ್ತೆ FA ಟೆಸ್ಟಿನ ಪ್ಯಾಟರ್ನು. ಬಟ್ ಡಯಾಗ್ರಾಮ್ ಕ್ವೆಶನ್ಸ್ ಹೊತ್ತು ಕಂಪಲ್ಸರಿ ಕೊಡ್ತಾರೆ. ಓಕೆ, ಸೊ ನೀವು ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ನೋಡಿಕೊಳ್ಳೇಬೇಕು. 3 ಚಾಪ್ಟರ್ಸ್ ಏನಿದೆ ಇದು ನಿಮ್ಮ ಸೈನ್ಸ್ ಟೆಸ್ಟ್ನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಸ್ಕೂಲ್ಸ್ನಲ್ಲಿ 3 ಚಾಪ್ಟರ್ಸ್ ಅಂತೂ ಕೊಡ್ತಾರೆ FA ಟೆಸ್ಟಿಗೆ. ಆಯಿತಾ, 3 ಅಧ್ಯಾಯಗಳನ್ನ ವಿಜ್ಞಾನ ಪರೀಕ್ಷೆಯಲ್ಲಿ FA ಪರೀಕ್ಷೆಗಾಗಿ ಕೊಡ್ತಾರೆ. ಯಾವುದಿದು? ವಿದ್ಯುತ್ ಶಕ್ತಿ ಇರುತ್ತೆ, ಜೀವಕ್ರಿಯೆಗಳು ಇರುತ್ತೆ, ಅಥವಾ ಹಾಗೂ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇರುತ್ತೆ. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಎಲೆಕ್ಟ್ರಿಸಿಟಿ ಇರುತ್ತೆ, ಲೈಫ್ ಪ್ರಾಸೆಸಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ನ ಕೇಳ್ತಾರೆ. ಬಟ್ ಇದು ಡಿಪೆಂಡ್ ಆಗುತ್ತೆ. ಎಷ್ಟೊಂದು ಜನಕ್ಕೆ May 18th ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಸೊ ನಿಮ್ಮ ಸ್ಕೂಲ್ಸಿನಲ್ಲಿ ಜಾಸ್ತಿ ಪೋರ್ಷನ್ಸ್ ಕವರ್ ಮಾಡಿದರೆ ದೆನ್ ಜಾಸ್ತಿ ಚಾಪ್ಟರ್ಸ್ನ ಇನ್ಕ್ಲೂಡ್ ಮಾಡ್ತಾರೆ ನಿಮ್ಮ FA ಟೆಸ್ಟಲ್ಲಿ. ಸೊ ಡಿಪೆಂಡಿಂಗ್ ಆನ್ ಯುವರ್ ಸ್ಕೂಲ್ ಎಷ್ಟು ಪೋರ್ಷನ್ಸ್ನ ಕವರ್ ಮಾಡಿದ್ದೀರಾ ಅನ್ನೋ ಬೇಸಿಸ್ ಮೇಲೆ FA ಟೆಸ್ಟನ್ನ ಡಿಸೈಡ್ ಮಾಡ್ತಾರೆ. ಆಯಿತಾ, ನೀವು ಎಷ್ಟು ಅಧ್ಯಾಯಗಳನ್ನ ಮುಗಿಸಿದ್ದೀರಾ ಅನ್ನೋದ್ರ ಮೇರೆಗೆ ನಿಮ್ಮ FA ಪರೀಕ್ಷೆಯ ಪಠ್ಯಕ್ರಮನ ಸಿಲೆಬಸ್ಸ FA ಪರೀಕ್ಷೆಗೆ ಎಷ್ಟು ಚಾಪ್ಟರ್ಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವಾಗ 3 ಚಾಪ್ಟರ್ಸ್ ಇದೆ. ಲೈಫ್ ಪ್ರಾಸೆಸಸ್, ಐ ಥಿಂಕ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 8 to 10 pages ಲೈಫ್ ಪ್ರಾಸೆಸಸ್ಸೇ ಇದೆ. ಸೊ ಇದರಲ್ಲಿ ಎಲ್ಲ ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗುತ್ತಾ? ಲೈಫ್ ಪ್ರಾಸೆಸಸಲ್ಲಿ ನಾನು ಟೆಸ್ಟ್ ಕೊಡೋಕ್ಕೆ ಹೋದರೆ ಒಂದು 100 ಕ್ವೆಶನ್ಸ್ನ ಲೈಫ್ ಪ್ರಾಸೆಸಸ್ಸಿಂದಾನೇ ತೆಗೆದು ಹಾಕ್ಬೋದು. ಈ ಎಲ್ಲ ಕ್ವೆಶನ್ಸ್ನ ತೆಗೆದು ಹಾಕ್ತಾರಾ? ಡೆಫಿನೆಟ್ಲಿ ನಾಟ್. ಎಲ್ಲ ಪರಿಕಲ್ಪನೆಗೂ ಅಷ್ಟೇ ಪ್ರಾಮುಖ್ಯತೆ ಇರೋದಿಲ್ಲ, ಒಂದೇ ರೀತಿ ಪ್ರಾಮುಖ್ಯತೆ ಇರೋದಿಲ್ಲ. ಒಂದಷ್ಟು ಪರಿಕಲ್ಪನೆಗಳಿಗಿನ್ನ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ. ಓಕೆ, ಸೊ ಯಾವ ಕ್ವೆಶನ್ಸ್ ಇಂಪಾರ್ಟೆಂಟು, ಯಾವ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು ಅಂತ ನಿಮಗೆ ಗೊತ್ತಾ? ನನಗೆ ಗೊತ್ತು. ಯಾಕಂದರೆ ನಾನು ಹಿಂದಿನ 2019 ಅಂದರೆ 7 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಬಂದಿದ್ದೀನಿ ಆ್ಯಂಡ್ ಅದನ್ನು ಅನಲೈಸ್ ಕೂಡ ಮಾಡಿದ್ದೀನಿ. 2019 ಆನ್ವರ್ಡ್ಸ್ ನಡೆದಿರೋಂಥ, ಬಿಕಾಸ್ 2019ನಲ್ಲಿ ಸಿಲೆಬಸ್ ಚೇಂಜ್ ಆಯಿತು ಮೇಜರ್ ಆಗಿ. ಓಕೆ, ಸೊ 2019 ಆನ್ವರ್ಡ್ಸ್ ನಡೆದಿರೋಂತಹ ಎಲ್ಲ ಎಕ್ಸಾಮ್ಸ್ನ ನೋಡ್ಕೊಂಡು ಬಂದಿರೋದ್ರಿಂದ ಐ ಹ್ಯಾವ್ ಅನ್ ಐಡಿಯಾ ಅಬೌಟ್ ವಾಟ್ ಕಾನ್ಸೆಪ್ಟ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ಯೋರ್ ಎಕ್ಸಾಮ್ಸ್. ಓಕೆ, ಸೊ ನೀವು ಕೇಳಬಹುದು, ಓಕೆ ನೀವು ಹೇಳ್ತಿದ್ದೀರಾ, ನಾನೇನಕ್ಕೆ ನಿಮ್ಮನ್ನು ನಂಬಬೇಕು, ಏನು ಪುರಾವೆ ಏನಿದೆ, ಪ್ರೂಫ್ ಏನಿದೆ ಅಂತ ನೀವು ಕೇಳಬಹುದು. ಸೊ ಐ ಹ್ಯಾವ್ ಕಮ್ ವಿತ್ ಪ್ರೂಫ್ ಟುಡೇ. ವಾಟ್ ಈಸ್ ದ ಪ್ರೂಫ್? ನಿಮ್ಮ ಸೀನಿಯರ್ಸ್ ಹಾಕಿರುವಂತಹ ಒಂದಷ್ಟು ಕಾಮೆಂಟ್ಸ್ ಇದು. ಮ್ಯಾಮ್, ನೀವು ಎಕ್ಸಾಕ್ಟ್ಲಿ ಏನು ಕ್ವೆಶನ್ಸ್ ಬರುತ್ತೋ ಅದನ್ನೇ ಹೇಳ್ಕೊಟ್ಟಿದ್ರಿ. ಇದನ್ನೆಲ್ಲ ಪ್ರಿಪ್ರೇಟ್ರಿ ಟೈಮಲ್ಲಿ ನಿಮ್ಮ ಸೀನಿಯರ್ಸ್ ಆಗಿದ್ದಂತಹ ಕಾಮೆಂಟ್ಸ್ ಆಯಿತಾ. ಎಕ್ಸಾಕ್ಟ್ ಸೇಮ್ ಕಾನ್ಸೆಪ್ಟ್ಸ್ ನೀವು ಹೇಳ್ಕೊಟ್ಟಿದ್ದು ಬಂದಿದೆ. ಐ ಆಮ್ ಶಾಕ್ ಟು ಸಿ ದಟ್ ವಾಟ್ ಯು ಹ್ಯಾಡ್ ಟಾಟ್ ದಟ್ ಕ್ವೆಶನ್ ಹ್ಯಾಸ್ ಓನ್ಲಿ ಕಮ್ ಇನ್ ದ ಪೇಪರ್. ಇಲ್ಲಿ
80 ಬಂತು, 78 ಬಂತು ಮ್ಯಾಮ್ ನಿಮ್ಮಿಂದ, 68 ಬಂತು ಮ್ಯಾಮ್ ನಿಮ್ಮಿಂದ, ಬಯಾಲಜಿ ಪೇಪರ್ ಚೆನ್ನಾಗಾಯಿತು, ಪ್ರಿಪ್ರೇಟರಿ 3 ಚೆನ್ನಾಗಾಯಿತು. ಸೊ ದಿಸ್ ಇಸ್ ಆಲ್ ಯೋರ್ ಕಾಮೆಂಟ್ಸ್ ಫ್ರಮ್ ಯೋರ್ ಸೀನಿಯರ್ಸ್. ನಿಮ್ಮ ಸೀನಿಯರ್ಸ್ ಹಾಕಿರುವಂತಹ ಕಾಮೆಂಟ್ಸ್, ಆ್ಯಂಡ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರೂಫ್ ದಟ್ ಐ ಕ್ಯಾನ್ ಪ್ರೊವೈಡ್ ಫಾರ್ ಯು ಪೀಪಲ್. ಓಕೆ, ಸೊ ಇದು ನಿಮ್ಮ ಪುರಾವೆ. ನಮ್ಮ ಮಕ್ಕಳು, ನಾವು ಹೇಳ್ಕೊಟ್ಟಿರುವಂಥ ಮಕ್ಕಳು ಹಾಕಿರುವಂಥ ಕಾಮೆಂಟು, ಇದಕ್ಕಿಂತ ದೊಡ್ಡ ಪ್ರೂಫ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ ನೆಕ್ಸ್ಟ್, ನಮ್ಮನ್ನ ಈಗ ನಂಬ್ತೀರಾ? ಟ್ರಸ್ಟರ್ಸ್ ನಾವು. ಸೊ ನಿಮಗೆ ಏನು ಸ್ಕೋರ್ಸ್ ಬೇಕು FA ಅಲ್ಲಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೋಸ್ಟ್ ಪ್ರಾಬಬ್ಲಿ ಐ ಆಮ್ ನಾಟ್ ವೆರಿ ಶ್ಯೂರ್, ಬಟ್ ಒಂದು 25 to 30 ಮಾರ್ಕ್ಸಿಗೆ ನಡೆಸ್ತಾರೆ. ಓಕೆ, 25 to 30 ಮಾರ್ಕ್ಸಿಗೆ ನಡೆಸ್ತಾರೆ. ಬಟ್ ಲೆಟ್ಸ್ ಇದು ಮಾರ್ಕ್ಸ್ ಅಂತೂ ಸ್ಕೂಲ್ಸ್ ಪ್ರಕಾರ ವೇರಿ ಆಗುತ್ತೆ ಅಲ್ವಾ. ಸೊ ಮಾರ್ಕ್ಸ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಷ್ಟು ಪರ್ಸೆಂಟೇಜ್ ಬೇಕು, ವಾಟ್ ಈಸ್ ಯೋರ್ ಡ್ರೀಮ್ ಪರ್ಸೆಂಟೇಜ್, ಎಷ್ಟು ಶೇಕಡ ಅಂಕಗಳು ಬೇಕು ನಿಮಗೆ ಸೈನ್ಸಿನಲ್ಲಿ ಅಂತ ನನಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಕ್ಕೆ? ಬಿಕಾಸ್ ನಾವು ಯಾವುದೇ ರೀತಿ ಆ್ಯಕ್ಷನ್ಸ್ ಮಾಡಿದಾಗ ಆ ಆ್ಯಕ್ಷನ್ಸಿಗೆ ಎನರ್ಜಿ ಇರುತ್ತೆ, ಆಯಿತಾ. ನಾವು ಯಾವುದೇ ರೀತಿ ಕ್ರಿಯೆಗಳನ್ನ ಮಾಡಿದಾಗ ಆ ಕ್ರಿಯೆಗೆ ತನ್ನದೇ ಆದಂಥ ಒಂದು ಶಕ್ತಿ ಇರುತ್ತೆ. ಸೊ ನೀವು ಕಾಮೆಂಟ್ ಮಾಡಿದ್ರೆ ಯು ಆರ್ ಟೆಲ್ಲಿಂಗ್ ಯೋರ್ ಸೆಲ್ಫ್ ದಟ್ ಯು ಆರ್ ಕೇಪಬಲ್ ಆಫ್ ಅಚೀವಿಂಗ್ ದಿಸ್. ನನಗೆ 98% ಬರುತ್ತೆ, 99% ಬರುತ್ತೆ ಅಂತ ನೀವು ಕಾಮೆಂಟ್ ಮಾಡಿದಾಗ ನೀವು ನಿಮಗೆ ನೀವೇ ಭರವಸೆನ ಕೊಟ್ಕೋತಿದ್ದೀರಾ ದಟ್ ನೀವು ಅಚೀವ್ ಮಾಡೋಕ್ಕೆ ಕೇಪಬಲ್ ಇದ್ದೀರಾ ಅಂತ. ಓಕೆ, ಸೊ ಐ ವಾಂಟ್ X%, ಐ ವಾಂಟ್ Y% ಅಂತ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡಿ. ಓಕೆ ಓಕೆ ಸೊ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಬೇಡ. ದರ್ ಆರ್ 3 ಚಾಪ್ಟರ್ಸ್. ನಾ ಹೇಳ್ದಂಗೆ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಇಕ್ವೇಷನ್ಸ್, ಲೈಫ್ ಪ್ರಾಸೆಸಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಜೀವಕ್ರಿಯೆಗಳು ಮತ್ತು ವಿದ್ಯುತ್ ಶಕ್ತಿ. ಸೊ ಮೊದಲನೇದೇನು? ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಇಕ್ವೇಷನ್ಸ್. ದ ಮೇಜರ್ ಕಾನ್ಸೆಪ್ಟ್ಸ್ ಏನಿರುತ್ತೆ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ನಡುವೆ ಡಿಫ್ರೆನ್ಸಸ್ ಗೊತ್ತಿರಬೇಕು. ಕೆಮಿಕಲ್ ಚೇಂಜ್ ಆಗಿದೆ ಅಂತ ಗೊತ್ತಾಗೋಕ್ಕೆ 4 ಇಂಡಿಕೇಶನ್ಸ್ ಇದೆ, ಅದು ಗೊತ್ತಿರಬೇಕು. ಮೆಗ್ನೀಷಿಯಮ್ ರಿಬ್ಬನ್ನ ಏನಕ್ಕೆ ಸ್ಯಾಂಡ್ ಪೇಪರಿಂದ ಕ್ಲೀನ್ ಮಾಡಬೇಕು, ಇದರ ಆನ್ಸರ್ ಗೊತ್ತಿರಬೇಕು ನಿಮಗೆ. ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಏನಿದೆ, ಇದರ ಡೆಫಿನೇಷನು, ಎಕ್ಸಾಂಪಲ್ಸು, ಇದನ್ನು ನೀವು ತಿಳ್ಕೊಳ್ಳೇಬೇಕು. ಅಟ್ಲೀಸ್ಟ್ 2 ಎಕ್ಸಾಂಪಲ್ಸ್ ಅಂತೂ ಗೊತ್ತೇ ಇರಬೇಕು ನಿಮಗೆ. ಇದು ಬಿಟ್ಟರೆ ಡಿಕಂಪೋಸಿಷನ್ ಬರುತ್ತೆ. ಇದರಲ್ಲಿ ಲೈಟ್ ಎನರ್ಜಿ ಕೊಡ್ಬೋದು, ಹೀಟ್ ಎನರ್ಜಿ ಕೊಡ್ಬೋದು, ಅಥವಾ ಎಲೆಕ್ಟ್ರಿಕ್ ಎನರ್ಜಿ ಕೊಡ್ಬೋದು. ಸೊ ಈ 3 ರೀತಿಯ ಡಿಕಂಪೋಸಿಷನ್ನಿನ ಎಕ್ಸಾಂಪಲ್ಸ್ ನಿಮಗೆ ಗೊತ್ತಿರಬೇಕು. ರಿಡಾಕ್ಸ್ ರಿಯಾಕ್ಷನ್ ಕೊಟ್ಟಾಗ ಯಾವುದು ಆಕ್ಸಿಡೈಸ್ ಆಗಿದೆ, ಯಾವುದು ರೆಡ್ಯೂಸ್ ಆಗಿದೆ ರಿಯಾಕ್ಟೆಂಟ್ ಅಂತ ನೀವು ಐಡೆಂಟಿಫೈ ಮಾಡೋಕ್ಕೆ ತಿಳಿದಿರಬೇಕು. ರಿಯಾಕ್ಟಿವಿಟಿ ಸೀರೀಸ್ನ ಮೆಮರೈಸ್ ಮಾಡ್ಕೊಂಡಿರ್ಬೇಕು ನೀವು. ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ಕೇಳ್ತಾರೆ, ನಾನು ಲಾಸ್ಟಲ್ಲಿ ಡಯಾಗ್ರಾಮ್ ಲಿಸ್ಟ್ನ ತೋರಿಸ್ತೀನಿ, ಅದರಲ್ಲಿ ನೀವು ನೋಡ್ಕೋಬಹುದು. ಅದು ಬಿಟ್ಟರೆ ಕೊರೋಷನ್, ಇದರ ಡೆಫಿನೇಷನ್ ಗೊತ್ತಿರಬೇಕು. ಹಾಗೂ 3 ಮೆಟಲ್ಸ್ ಏನಿದೆ, ಐರನ್, ಕಾಪರ್ ಆ್ಯಂಡ್ ಸಿಲ್ವರ್, ಇದರಲ್ಲಿ ಹೇಗೆ ಕೊರೋಷನ್ ನಡೆಯುತ್ತೆ ಅಂತ ನಿಮಗೆ ಐಡಿಯಾ ಇರಬೇಕು ಮಕ್ಕಳ. ಲಾಸ್ಟಲ್ಲಿ ರ್ಯಾನ್ಸಿಡಿಟಿ ಏನಿದೆ, ಇದರ ಡೆಫಿನೇಷನ್ ಮತ್ತು ಇದನ್ನು ಪ್ರಿವೆಂಟ್ ಮಾಡೋಕ್ಕೆ 3 ಮೆಥಡ್ಸ್ ಏನಿದೆ ಅದನ್ನು ತಿಳ್ಕೊಳ್ಳಿ. ಕನ್ನಡದಲ್ಲಿ ಹೇಳಬೇಕಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಮೊದಲನೆಯದಾಗಿ ಕೇಳೋದೇನು? ಭೌತಿಕ ರಾಸಾಯನಿಕ ಗುಣಲಕ್ಷಣಗಳ ನಡುವೆ ವ್ಯತ್ಯಾಸ. ಎರಡನೇದು ರಾಸಾಯನಿಕ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ಇರುವಂತಹ ಸೂಚನೆಗಳು. ಮೂರನೆಯದೇನು? ಮೆಗ್ನೀಷಿಯಂ ರಿಬ್ಬನ್ನನ್ನು ಮರಳು ಕಾಗದದಿಂದ ಏನಕ್ಕೆ ಸ್ವಚ್ಛಗೊಳಿಸಬೇಕು ಅನ್ನೋದು. ಅದು ಬಿಟ್ಟರೆ ರಾಸಾಯನಿಕ ಕ್ರಿಯೆಗಳು, 8 ಕ್ರಿಯೆಗಳೇನಿದೆ, ಇದರ ವಿಧಗಳೇನಿದೆ, ಇದರ ವಿವರಣೆ ಗೊತ್ತಿರಬೇಕು. ಹಾಗೂ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 2 ಉದಾಹರಣೆ ಅಂತೂ ಗೊತ್ತೇ ಇರಬೇಕು ನಿಮಗೆ. ಅದು ಬಿಟ್ಟರೆ ವಿಭಜನೆ ಏನಿದೆ, ಇದಕ್ಕೆ ಉಷ್ಣ ವಿಭಜನೆ ಇರುತ್ತೆ, ಬೆಳಕಿನ ವಿಭಜನೆ ಇರುತ್ತೆ, ಅಥವಾ ವಿದ್ಯುತ್ ಶಕ್ತಿಯ ವಿಭಜನೆ ಇರುತ್ತೆ. ಇದರ ಉದಾಹರಣೆಗಳು ನಿಮಗೆ ಗೊತ್ತಿರಬೇಕು. ರೆಡಾಕ್ಸ್ ಕ್ರಿಯೆಗಳೇನಿದೆ, ಇದರಲ್ಲಿ ಯಾವ ಪ್ರತಿವರ್ತಕ ಉತ್ಕರ್ಷಣೆಗೆ ಒಳಗಾಯಿತು, ಯಾವುದು ಅಪಕರ್ಷಣೆಗೆ ಒಳಗಾಯಿತು ಅಂತ ಗೊತ್ತಿರಬೇಕು. ಅದು ಬಿಟ್ಟರೆ ಕ್ರಿಯಾಶೀಲ ಸರಣಿ ಏನಿದೆ, ಇದನ್ನು ನೀವು ಸ್ಮರಣೆ ಮಾಡ್ಕೊಂಡಿರಬೇಕು. ನೀರಿನ ವಿದ್ಯುತ್ ವಿಭಜನೆ ರೇಖಾಚಿತ್ರನ ತಿಳ್ಕೊಳ್ಳಿ. ಸಂಕ್ಷಾರಣೆ ಏನಿದೆ, ಇದು ಹೇಗೆ ನಡೆಯುತ್ತೆ ಮತ್ತು 3 ಲೋಹಗಳಲ್ಲಿ ಹೇಗೆ ಸಂಕ್ಷಾರಣೆ ನಡೆಯುತ್ತೆ ಅಂತ ನೀವು ತಿಳ್ಕೋಬೇಕು. ಯಾವ ಉತ್ಪನ್ನ ಬಂದಿದೆ, ಯಾವ ಬಣ್ಣದ ಬದಲಾವಣೆ ಆಗಿದೆ ಅಂತ ಎಲ್ಲ ತಿಳ್ಕೊತೀರಾ. ಕೊನೆಯಲ್ಲಿ ಕಮಟುವಿಕೆ, ಇದರ ವಿವರಣೆ ಹಾಗೂ 3 ತಡೆಗಟ್ಟುವ ವಿಧಾನಗಳೇನಿದೆ ಇದನ್ನು ತಿಳ್ಕೊತೀರಾ. ಲಾಸ್ಟಲ್ಲಿ 1 ಮೇಜರ್ ಆಲ್ಮೋಸ್ಟ್ 98 to 99% ಕೇಳುವಂಥದ್ದು ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್. ಸೊ ಅಲಾಂಗ್ ವಿತ್ ಆಲ್ ಆಫ್ ದಿಸ್, ಪ್ಲೀಸ್ ಸ್ಟಡಿ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್. ಅಂದರೆ ಸಮೀಕರಣಗಳನ್ನ ಸರಿದೂಗಿಸೋದನ್ನ ನೀವು ಕಲೀಲೇಬೇಕು. ಅತ್ಯಂತ ಪ್ರಮುಖ ಪರಿಕಲ್ಪನೆ ಅದಾಗಿರುತ್ತೆ. ಸೊ ಪ್ಲೀಸ್ ಸ್ಟಡಿ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಷನ್ಸ್ ಅಲಾಂಗ್ ವಿತ್ ಎವ್ರಿ ಅದರ್ ಕಾನ್ಸೆಪ್ಟ್ ದಟ್ ಐ ಹ್ಯಾವ್ ಟೋಲ್ಡ್ ಯು. ಲೈಫ್ ಪ್ರಾಸೆಸಸ್ ಏನಿದೆ, ನ್ಯೂಟ್ರಿಷನಿಗೆ ಬಂದಾಗ ಸ್ಟೆಪ್ಸ್ ಇನ್ ಇಕ್ವೇಷನ್ಸ್ ಆಫ್ ಫೋಟೋಸಿಂಥಿಸಿಸ್ನ ಕಲೀರಿ. ಅಲಾಂಗ್ ವಿತ್ ಸ್ಟೆಪ್ಸ್ ಇನ್ ಇಕ್ವೇಷನ್ಸ್ ಅಲಾಂಗ್ ವಿತ್ ಡೆಫಿನೇಷನ್ ಕಲ್ತ್ಕೋಬೇಕು ನೀವು.
ಆಯಿತಾ. ಜೀವಕ್ರಿಯೆಗಳಿಗೆ ಬಂದಾಗ ಪೋಷಣೆಯಲ್ಲಿ ಏನು ನಮ್ಮ ದ್ಯುತಿ ಸಂಶ್ಲೇಷಣೆ ಏನಿದೆ ಇದರ ವಿವರಣೆಯನ್ನು ತಿಳ್ಕೋಬೇಕು, ಸಮೀಕರಣನ ತಿಳ್ಕೋಬೇಕು ಹಾಗೂ ಹಂತಗಳನ್ನ ತಿಳ್ಕೋಬೇಕು. ನೆಕ್ಸ್ಟು ಎಲಿಮೆಂಟ್ರಿ ಕೆನಾಲ್ ಏನು ಬರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಏನು ಬರುತ್ತೆ, ಇದರ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್ನ ನೀವು ತಿಳ್ಕೋಬೇಕು. ಯಾವ ಪಾರ್ಟಿನಲ್ಲಿ ಯಾವ ಎನ್ಸೈಮ್ ಬರುತ್ತೆ, ಈ ಎನ್ಸೈಮಿನ ಫಂಕ್ಷನ್ ಏನು ಅಂತ ತಿಳ್ಕೋಬೇಕು. ಆಯಿತಾ. ಅಂದರೆ ಜೀರ್ಣಾಂಗ ವ್ಯೂಹ ಏನಿದೆ ಇದರಲ್ಲಿ ಬರುವಂತಹ ಭಾಗಗಳು, ಕಾರ್ಯಗಳು, ಪ್ರತಿಯೊಂದು ಭಾಗದಲ್ಲಿ ಬರುವಂತಹ ಕಿಣ್ವ ಯಾವುದು ಅಂತ ತಿಳ್ಕೋಬೇಕು, ಹಾಗೂ ಅದರ ಕಾರ್ಯನ ತಿಳ್ಕೋಬೇಕು. ಓಕೆ. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್ನ ಏನಕ್ಕೆ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಕರೀತಾರೆ. ಸೊ ದೀಸ್ ಆರ್ ಆಲ್ ನ್ಯೂಟ್ರಿಷನ್. ನಮ್ಮ ಸಣ್ಣ ಕರುಳು ಏನಿದೆ ಇದನ್ನು ಏನಕ್ಕೆ ಜೀರ್ಣಕ್ರಿಯೆಯ ಸಂಪೂರ್ಣ ಜೀರ್ಣಕ್ರಿಯೆಯ ಸ್ಥಳ ಅಂತ ಏನಕ್ಕೆ ಕರೀತಾರೆ ಅಂತ ತಿಳ್ಕೋಬೇಕು. ಅದು ಬಿಟ್ಟರೆ ರೆಸ್ಪಿರೇಷನಿಗೆ ಬಂದಾಗ ಏರೋಬಿಕ್ ಆ್ಯನೆರೋಬಿಕ್ ರೆಸ್ಪಿರೇಷನಿನ ಡಿಫ್ರೆನ್ಸ್ ಗೊತ್ತಿರಬೇಕು, ಯಾವುದ್ರಲ್ಲಿ ಜಾಸ್ತಿ ಎನರ್ಜಿ ಬರುತ್ತೆ, ಯಾವ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಎಲ್ಲ ಗೊತ್ತಿರಬೇಕು. ಹಿಮೋಗ್ಲೋಬಿನ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು, ಏನಕ್ಕೆ ಹಿಮೋಗ್ಲೋಬಿನ್ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಅಕ್ವೇಟಿಕ್ ಆ್ಯನಿಮಲ್ಸಲ್ಲಿ ಬ್ರೀದಿಂಗ್ ರೇಟ್ ಏನಕ್ಕೆ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ಉಸಿರಾಟಕ್ಕೆ ಬಂದಾಗ ವಾಯುವಿಕ ಉಸಿರಾಟದ ನಡುವೆ ವ್ಯತ್ಯಾಸನ ಬರೀಲಿಕ್ಕೆ ಗೊತ್ತಿರಬೇಕು. 2 ಅಥವಾ 3 ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಬರಬಹುದು. ಇದು ಬಿಡುಗಡೆ ಆದಂತಹ ಶಕ್ತಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಹಾಗೂ ಯಾವ ಉತ್ಪನ್ನಗಳು ಬರ್ತಿದೆ ಅಂತ ಗೊತ್ತಿರಬೇಕು. ಉಸಿರಾಟದ ವರ್ಣದ್ರವ್ಯ ಹಿಮೋಗ್ಲೋಬಿನ್ನ ಬಗ್ಗೆ ಮಾಹಿತಿ ಇರಬೇಕು. ಹಾಗೂ ಜಲಚರ ಪ್ರಾಣಿಗಳಲ್ಲಿ ಉಸಿರಾಟದ ಪ್ರಮಾಣ ಏನಕ್ಕೆ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಬೇಕು. ದೆನ್ ವಿ ಕಮ್ ಟು ಟ್ರಾನ್ಸ್ಪೋರ್ಟೇಷನ್. ಝೈಲಮ್ ಫ್ಲೋಯಮಿನ ಪ್ರಾಸೆಸಸ್ ಬಗ್ಗೆ ಗೊತ್ತಿರಬೇಕು. ಇನ್ ಪ್ಲಾಂಟ್ ಟ್ರಾನ್ಸ್ಪೋರ್ಟೇಷನ್, ಹ್ಯೂಮನ್ ಟ್ರಾನ್ಸ್ಪೋರ್ಟೇಷನ್ಗೆ ಬಂದಾಗ ಡಬಲ್ ಸರ್ಕ್ಯುಲೇಷನ್ ಏನಕ್ಕೆ ನಡೆಯುತ್ತೆ, ಇದರ ಮೆಕ್ಯಾನಿಸಮ್ ಏನು, ಇದರ ರೀಸನ್ ಏನು ಎಲ್ಲ ಗೊತ್ತಿರಬೇಕು. ಆ್ಯಂಡ್ ಇದು ಡಿಆಕ್ಸಿಜನೇಟೆಡ್ ಬ್ಲಡ್ ಸೆಪ್ರೇಟ್ ಪಾಯಿಂಟ್ ಅಲ್ಲ, ಸೆಪರೇಷನ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಕ್ಕೆ ಆಗಬೇಕು ಅಂತ ಗೊತ್ತಿರಬೇಕು. ಓಕೆನಾ ಮಕ್ಕಳ. ಅಂದರೆ ಸಾಗಾಣಿಕೆಗೆ ಬಂದಾಗ ಸಸ್ಯಗಳಲ್ಲಿ ಝೈಲಮಿನ ಕಾರ್ಯವಿಧಾನ, ಝೈಲಮಿನಲ್ಲಿ ಹೇಗೆ ನಡೆಯುತ್ತೆ ಸಾಗಾಣಿಕೆ, ಫ್ಲೋಯಮಿನಲ್ಲಿ ವಸ್ತು ಸ್ಥಾನಾಂತರಣ ಹೇಗೆ ನಡೆಯುತ್ತೆ. ಝೈಲಮ್ ಅಂದಾಗ ಬಾಷ್ಪ ವಿಸರ್ಜನೆ, ಬೇರಿನ ಒತ್ತಡದ ಬಗ್ಗೆ ಮಾಹಿತಿ ಇರಬೇಕು. ಫ್ಲೋಯಮಿನಲ್ಲಿ ವಸ್ತು ಸ್ಥಾನಾಂತರಣದ ಬಗ್ಗೆ ಮಾಹಿತಿ ಇರಬೇಕು. ಇಮ್ಮಡಿ ಪರಿಚಲನೆಯಲ್ಲಿ ಆಮ್ಲಜನಕ ರಿಕ್ತ ಹಾಗೂ ಆಮ್ಲಜನಕ ಸಮೃದ್ಧ ರಕ್ತ ಏನಕ್ಕೆ ಬೇರ್ಪಡಿಕೆ ಆಗಬೇಕು ಅಂತ ಗೊತ್ತಿರಬೇಕು. ಅದು ಬಿಟ್ಟರೆ ಸಸ್ಯಗಳು ಬಳಸುವ ವಿಸರ್ಜನೆಯ ಕೊನೆಯದಿದು ಇದು ವಿಸರ್ಜನೆಗೆ ಬಂದ್ಬಿಟ್ವಿ. ಸೊ ಸಾಗಾಣಿಕೆಯಲ್ಲಿ ಇಷ್ಟು ಮಾಹಿತಿ ಗೊತ್ತಿರಬೇಕು ನಿಮಗೆ. ಓಕೆ. ಲಾಸ್ಟ್ಲಿ ಎಕ್ಸ್ಕ್ರೀಷನ್ ಅಲ್ಲಿ, ಪ್ಲಾಂಟ್ಸಿನಲ್ಲಿ ಎಕ್ಸ್ಕ್ರೀಷನ್ ನೈಟ್ರೋಜನಸ್ ವೇಸ್ಟ್ಗೆ ಬೇರೆ ಬೇರೆ ಮೆಥಡ್ಸ್ ಇದೆ, ಗೇಷಿಯಸ್ ವೇಸ್ಟ್ಗೆ ಬೇರೆ ಬೇರೆ ಮೆಥಡ್ಸ್ ಇದೆ. ಯು ಹ್ಯಾವ್ ಟು ನೋ ಬೋತ್ ಆಫ್ ದೀಸ್ ಟೈಪ್ಸ್ ಆಫ್ ಎಕ್ಸ್ಕ್ರೀಷನ್. ಅದು ಬಿಟ್ಟರೆ ಲಾಸ್ಟಲ್ಲಿ ಹ್ಯೂಮನ್ ಬೀಯಿಂಗ್ಸಿನಲ್ಲಿ ಯೂರಿನ್ ಫಾರ್ಮೇಷನ್ ಮೂಲಕ ಬಾಡಿ ವೇಸ್ಟ್ನ ತೆಗಿತೀವಿ. ನೈಟ್ರೋಜನಸ್ ವೇಸ್ಟ್ನ ಯೂರಿಯಾ ಅಥವಾ ಯೂರಿಕ್ ಆಸಿಡ್ ಮೂಲಕ ತೆಗಿತೀವಿ. ಸೊ ಆ 3 ಸ್ಟೆಪ್ಸ್ ಆಫ್ ಯೂರಿನ್ ಫಾರ್ಮೇಷನ್ ಏನಿದೆ, ರಿಅಬ್ಸಾರ್ಪ್ಷನ್, ಸೆಕ್ರೀಷನ್ ಮತ್ತು ಫಿಲ್ಟ್ರೇಷನ್, ರಿಅಬ್ಸಾರ್ಪ್ಷನ್, ಸೆಕ್ರೀಷನ್. ಸೊ ಈ 3 ಸ್ಟೆಪ್ಸು ನಿಮಗೆ ಗೊತ್ತಿರಬೇಕು. ವಿಸರ್ಜನೆಗೆ ಬಂದಾಗ ಸಸ್ಯಗಳಲ್ಲಿ ಸಾರಜನಕ ತ್ಯಾಜ್ಯದ ವಿಸರ್ಜನೆಗೆ ಹಲವಾರು ವಿಧಾನಗಳಿದೆ ಹಾಗೂ ಅನಿಲ ತ್ಯಾಜ್ಯದ ವಿಸರ್ಜನೆಗೆ ಬೇರೆ ಬೇರೆ ವಿಧಾನಗಳಿದೆ. ಸೊ ಈ ಎರಡರ ಬಗ್ಗೆ ಕೂಡ ಮಾಹಿತಿ ಇರಬೇಕು. ಮಾನವರಲ್ಲಿ ವಿಸರ್ಜನೆ ಬಂದಾಗ ಸಾರಜನಕ ತ್ಯಾಜ್ಯ ಏನಿದೆ, ಯೂರಿಯಾ ಅಥವಾ ಯೂರಿಕ್ ಆಮ್ಲ ಏನಿದೆ, ಇದನ್ನು ನಾವು ಮೂತ್ರದ ಮೂಲಕ ದೇಹದಿಂದ ಹೊರಗೆ ತೆಗಿತೀವಿ. ಸೊ ಈ ಮೂತ್ರ ಏನಿದೆ ಇದರ ರಚನೆಯ ಬಗ್ಗೆ ಮಾಹಿತಿ ನಿಮಗೆ ಇರಬೇಕು. ಓಕೆ. ಎಸ್. ಸೊ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಈ ರೀತಿ ಇರ್ತವೆ ನಿಮ್ಮ ಲೈಫ್ ಪ್ರಾಸೆಸಸ್ ಚಾಪ್ಟರಲ್ಲಿ. ಸೊ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನ ಹಾಕಿದ್ದೀನಿ, ಇದನ್ನ ಕೂಡ ಗಮನ ಕೊಟ್ಟು ತಿಳ್ಕೊಬೇಕು ನೀವು. ಓಕೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿಗೆ ಬಂದಾಗ ಕಾನ್ಸೆಪ್ಟ್ ಆಫ್ ಕರೆಂಟ್ ಅಂಡ್ ವೋಲ್ಟೇಜ್, ಓಮ್ಸ್ ಲಾ, ಸಿಸ್ಟಮ್ ಆಫ್ ರೆಸಿಸ್ಟರ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್, ಜೌಲ್ಸ್ ಲಾ ಆಫ್ ಹೀಟಿಂಗ್, ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ. ದೀಸ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿಯಲ್ಲಿ ನ್ಯೂಮರಿಕಲ್ಸ್ ಬಗ್ಗೆ ಕೂಡ ಗಮನ ಕೊಟ್ಟು ತಿಳ್ಕೊಬೇಕು ನೀವು. ಓಕೆನಾ. ವಿದ್ಯುತ್ ಶಕ್ತಿಯಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ವಿಭವಾಂತರದ ಪರಿಕಲ್ಪನೆಗಳು, ಓಮ್ನ ನಿಯಮ, ರೋಧಕಗಳ ವ್ಯವಸ್ಥೆ, ರೋಧವು ಅವಲಂಬಿಸಿರುವ ಅಂಶಗಳು, ಜೌಲ್ನ ಉಷ್ಣೋಪಾದನ ನಿಯಮ ಮತ್ತು ಶಕ್ತಿಯ ವ್ಯಾವಹಾರಿಕ ಏಕಮಾನ ಏನಿದೆ ಇದರ ಬಗ್ಗೆ ಮಾಹಿತಿ ಇರಬೇಕು ವಿದ್ಯುತ್ ಶಕ್ತಿ ಅಧ್ಯಾಯದ ಮೇಲೆ. ಓಕೆನಾ. ಸೊ ಔಟ್ ಆಫ್ ದ 3 ಚಾಪ್ಟರ್ಸ್ ಲೈಫ್ ಪ್ರಾಸೆಸಸ್ ಆ್ಯಂಡ್ ಎಲೆಕ್ಟ್ರಿಸಿಟಿಗೆ ವೇಟೇಜ್ ಜಾಸ್ತಿ ಇರುತ್ತೆ, ಕೆಮಿಕಲ್ ರಿಯಾಕ್ಷನ್ಸಿಗೆ ಸ್ವಲ್ಪ ಕಡಿಮೆ ವೇಟೇಜ್ ಇರುತ್ತೆ. ಆಯಿತಾ. ಅಂದರೆ 3 ಅಧ್ಯಾಯಗಳೇನಿದೆ ಇದರಲ್ಲಿ ಜೀವಕ್ರಿಯೆಗಳು ಮತ್ತು ವಿದ್ಯುತ್ ಶಕ್ತಿ ಏನಿದೆ ಇದರಲ್ಲಿ ಹೆಚ್ಚು ಅಂಕಗಳು ಬರುತ್ತವೆ, ರಾಸಾಯನಿಕ ಕ್ರಿಯೆಗಳಲ್ಲಿ ಸ್ವಲ್ಪ ಕಡಿಮೆ ಅಂಕಗಳು ಪ್ರಶ್ನೆ ಕೇಳ್ತಾರೆ. ಓಕೆ. ಸೊ ಇಲ್ಲಿವರೆಗೂ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ಕೊಟ್ಟೆ. ಪರೀಕ್ಷೆ ನಿಮಗೆ ಈ ಪ್ರಿಪ್ರೇಷನಲ್ಲಿ ಹೇಗೆ ಸಹಾಯ ಮಾಡತ್ತೆ ಅಂತ ನಾನು ಹೇಳ್ಕೊಡ್ಬೇಕಲ್ವಾ. ಸೊ ಇದನ್ನು ನೋಡೋಣ.
ಎಸ್. ಸೊ ಇಲ್ಲಿ ನಮ್ಮ ಪರೀಕ್ಷೆ ಚಾನಲ್ ಏನಿದೆ ಇದನ್ನು ಫಸ್ಟ್ ನೀವೇನು ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ? ಬಿಕಾಸ್ ನಿಮ್ಮ FA ಟೆಸ್ಟ್ಗಳು ಹತ್ತಿರ ಬರ್ತಿದ್ದಂಗೆ ತುಂಬಾ ಲೈವ್ಗಳು, ಆಲ್ರೆಡಿ ತುಂಬಾ ಲೈವ್ಗಳು ನಡೆಯುತ್ತೆ. ನೀವು ಎಷ್ಟೊಂದು ಜನ ಹೇಳ್ತೀರಾ ಮ್ಯಾಮ್ ಲೇಟಾಗಿ ಬಂದು ಜಾಯ್ನ್ ಆದೆ ಲೈವ್ನ ಅಂತ ಎಲ್ಲ ಹೇಳ್ತೀರಾ. ಸೊ ಇದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ನಿಮ್ಮ FA ಟೆಸ್ಟ್ ಟೈಮಲ್ಲಿ ನಡೆಯುವಂತಹ ಲೈವ್ಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು. ಇದನ್ನು ಮಿಸ್ ಮಾಡ್ಕೊಳ್ದಿರೋಂಗೆ ಹೇಗೆ ಇಡೋದು ಅಂದರೆ, ಈ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಈ ಆಲ್ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡಿಕೊಂಡ್ರೆ ಎಲ್ಲ ವಿಡಿಯೋಸ್ದು ನೋಟಿಫಿಕೇಷನ್ ಏನಿದೆ ನಿಮಗೆ ಬಂದೇ ಬರುತ್ತೆ. ವಿಡಿಯೋಸ್ ಆಗಿರಲಿ, ಶಾರ್ಟ್ಸ್ ಆಗಿರಲಿ ಅಥವಾ ಲೈವ್ ಆಗಿರಲಿ, ಇದೆಲ್ಲ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಬಿಟ್ಟರೆ ನಮ್ಮ ಒನ್ ಶಾರ್ಟ್ ವಿಡಿಯೋಸಿನ ಪ್ಲೇ ಲಿಸ್ಟ್ಗಳು ಇವೆ. ಓಕೆ, ಸೊ ಇದರಲ್ಲಿ ನೀವು ಹೋಗ್ಬಿಟ್ಟು ನಮ್ಮ ಲೈಫ್ ಪ್ರಾಸೆಸಸ್ ಒನ್ ಶಾರ್ಟ್ ನೋಡ್ಬೋದು, ಎಲೆಕ್ಟ್ರಿಸಿಟಿ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ 3 ಒಟ್ಟಿಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಸೊ ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ವಾಚ್ ಒನ್ ಶಾರ್ಟ್ ವಿಡಿಯೋಸ್. ಸೊ ಒನ್ ಶಾರ್ಟ್ ವಿಡಿಯೋಸ್ ಅಂದ್ರೆ ಏನು ಅಂದರೆ, ಆ ಚಾಪ್ಟರ್ ಏನಿದೆ ಅದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನ ಸಿಂಗಲ್ ವಿಡಿಯೋಲಿ ನಾವು ಮಾಡ್ತೀವಿ. ಮ್ಯಾಮ್ ಟೈಮ್ ಎಲ್ಲ ನನಗೆ ಎಲ್ಲ ಓದಿದ್ದೀನಿ, ಜಸ್ಟ್ ನನಗೆ ರಿವಿಷನ್ ಮಾಡಬೇಕು ಅಂತ ಇದ್ದರೆ ನೀವು ಇಲ್ಲಿ ನಮ್ಮ ಸಮ್ಮರಿ ಸೆಕ್ಷನ್ನಿಗೆ ಬರ್ಬೋದು. ಇದರಲ್ಲಿ ಚಾಪ್ಟರ್ ವೈಸ್ ಸಮ್ಮರೀಸ್ನ ನಾವು ಇಲ್ಲಿ ಹಾಕಿದ್ದೀವಿ. ಕಡಿಮೆ ಟೈಮಿನಲ್ಲಿ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾವು ಈ ವಿಡಿಯೋಸ್ನಲ್ಲಿ ಹೇಳ್ಕೊಡ್ತೀವಿ. ಓಕೆ, ಲೈಫ್ ಪ್ರೊಸೆಸಸ್, ಎಲೆಕ್ಟ್ರಿಸಿಟಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಸೊ ಯು ಕ್ಯಾನ್ ವಾಚ್ ದೀಸ್ ಸಮ್ಮರಿ ವಿಡಿಯೋಸ್ ಆಲ್ಸೋ. ಈ ಸಾರಾಂಶದ ವಿಡಿಯೋಗಳನ್ನ ಕೂಡ ನೀವು ಹೋಗಿ ನೋಡಬಹುದು ಮಕ್ಕಳ. ಇದು ಬಿಟ್ಟರೆ ನೋಟ್ಸ್ ಎಲ್ಲಿ ಸಿಗುತ್ತೆ ಮ್ಯಾಮ್, ನೋಟ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ. ಸೊ ನೋಟ್ಸ್ಗೋಸ್ಕರ ನೀವು ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಪರೀಕ್ಷೆ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬಹುದು. ಪರೀಕ್ಷೆ ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಸ್ಟಡಿ ಸೆಕ್ಷನ್ ಅಂತ ಬರುತ್ತೆ ಪರೀಕ್ಷೆಯಲ್ಲಿ. ಸ್ಟಡಿ ಸೆಕ್ಷನಿಗೆ ಹೋದಾಗ ನಿಮಗೆ ಚಾಪ್ಟರ್ ವೈಸ್ ನೋಟ್ಸ್ ಆ್ಯಂಡ್ PYQs ಅಂತ ಸಿಗತ್ತೆ, ಫ್ರೀ ಆಫ್ ಕಾಸ್ಟಿಗೆ ಸಿಗತ್ತೆ. ಸೊ ಇದನ್ನು ನೀವು ಹೋಗಿ ಯೂಟಿಲೈಸ್ ಮಾಡ್ಕೋಬಹುದು. ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ತೋರಿಸ್ತೀನಿ ಅಂತ ಹೇಳಿದೆ, ಇಲ್ಲಿದೆ ನಿಮ್ಮ ಲಿಸ್ಟ್ ಆಫ್ ಡಯಾಗ್ರಾಮ್. ಇದು 2026 ಎಕ್ಸಾಮಿನ ಲಿಸ್ಟ್ ಆಫ್ 2025 ಎಕ್ಸಾಮಿನ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಆಗಿರುತ್ತೆ. ಇದು ಇಲ್ಲಿವರೆಗೂ ಅಪ್ಲಿಕೇಬಲ್ ಇದ್ದೇ ಇರುತ್ತೆ. ಲಾಸ್ಟ್ ಇಯರ್ ಕೂಡ ಅಪ್ಲಿಕೇಬಲ್ ಇತ್ತು, ಇವಾಗ ಕೂಡ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಹೊಸ ಲಿಸ್ಟ್ ಆಫ್ ಡಯಾಗ್ರಾಮ್ ರಿಲೀಸ್ ಮಾಡೋವರೆಗೂ ಇದು ಖಂಡಿತವಾಗಿಯೂ ಅಪ್ಲಿಕೇಬಲ್ ಇರುತ್ತೆ. ಸೊ ಡ್ರಾ ಮಾಡಲಿಕ್ಕೆ ಇಲ್ಲಿಂದ ಕೇಳ್ತಾರೆ. ನಿಮಗೆ ಕಾಣಿಸ್ತಿಲ್ಲ ಅಂದರೆ ನಿಮ್ಮ ರೆಸಲ್ಯೂಷನ್ನ 1080pಗೆ ಹಾಕೊಳ್ಳಿ, ಹಾಗೂ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದು ಇಂಗ್ಲಿಷ್ ಮೀಡಿಯಂ ಲಿಸ್ಟ್ ಆಗಿತ್ತು, ಇದು ಕನ್ನಡ ಮೀಡಿಯಮಿನ ಲಿಸ್ಟ್ ಆಗಿದೆ. ಸೊ ಈ ರೇಖಾಚಿತ್ರಗಳೇನಿದ್ದಾವೆ ಇದರಿಂದಾನೇ ಕೇಳ್ತಾರೆ. ಏನು ಚಿತ್ರನ ಬಿಡಿಸ್ಲಿಕ್ಕೆ, ಲೇಬಲಿಂಗ್ ಮಾಡಲಿಕ್ಕೆ ಎಲ್ಲಿಂದಾದರೂ ಕೇಳ್ಬೋದು, ಗುರ್ತಿಸ್ಲಿಕ್ಕೆ ಎಲ್ಲಿಂದಾದರೂ ಕೇಳ್ಬೋದು, ಬಟ್ ಡಯಾಗ್ರಾಮ್ ಡ್ರಾಯಿಂಗಿಗೆ ಕ್ವೆಶನ್ಸ್ ಇಲ್ಲಿಂದಾನೇ ಬರುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಸೈನ್ಸಿನ FA ಟೆಸ್ಟಿಗೆ ಪ್ರಿಪೇರ್ ಆಗ್ಬೋದು. ಜೂನ್ ಎಂಡ್ಗೆ ನಡೆಯುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಈಗಲಿಂದಾನೇ ಪ್ರಿಪೇರ್ ಆಗಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡಿ, ಹಾಗೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಬೇಗ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.